ಮಾಜಿ ಎಲ್ಲ ನನ್ನ ಶಾಸಕ ಮಿತ್ರರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಿರಿಯರೇ, ಆತ್ಮೀಯರೇ, ಪತ್ರಕರ್ತರೇ, ಬಹಳ ಸಂತೋಷದ ಒಂದು ಸಮಾರಂಭ. ಯಾಕೆಂದರೆ ಬಹಳ ದಿವಸದಿಂದ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿ ಸೂಫಿ ಸಂತರ ಸಮಾಗಮ ಆಗಬೇಕನ್ನುವಂಥ ಆಸೆ ಎಲ್ಲರ ಮನಸ್ಸಿನಲ್ಲಿತ್ತು. ಅದನ್ನು ಇವತ್ತು ಯಾರಾದರೂ ಮಾಡಿ ತೋರಿಸಿದರೆ ಹುಬ್ಬಳ್ಳಿ ಹಿರಿಯರು ಅಂಥೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಬ್ಬರು ಹಿಂದೂಗಳನ್ನು ಪ್ರೋತ್ಸಾಹಿಸಿದರೆ, ಕೆಲವೊಬ್ಬರು ಮುಸ್ಲಿಮರನ್ನು ಪ್ರೋತ್ಸಾಹಿಸಿದ್ದಾರೆ. ಆದರೆ ನಾವೆಲ್ಲ ಒಂದು ವಿಚಾರವನ್ನು ತಿಳ್ಕೋಬೇಕು. ಭಾರತ ದೇಶ ಬಿಟ್ಟು ಹೋಗುವಾಗ ಬ್ರಿಟಿಷರು ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಹೋಗಿದ್ದಾರೆ. ಜಾತ್ಯತೀತವಾಗಿ ಬದುಕ್ತಕ್ಕಂಥ ಈ ದೇಶದಲ್ಲಿ ಒಳ್ಳೆಯ ಒಂದು ಜಾತಿ ಬೀಜವನ್ನು ಯಾರಾದರೂ ಬಿತ್ತಿ ಹೋಗಿದ್ರೆ ಅದು ಬ್ರಿಟಿಷರು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ದೇಶದ ಸ್ಥಿತಿಗತಿಯಲ್ಲಿ ಹಿಂದೂಗಳು ಸುಖಿ ಇಲ್ಲ, ಮುಸಲ್ಮಾನರು ಸುಖಿ ಇಲ್ಲ, ಸಿಖ್ರು ಸುಖಿ ಇಲ್ಲ, ಈಸಾಯಿಗಳು ಸುಖಿ ಇಲ್ಲ. ಇದಕ್ಕೆ ಕಾರಣ ಏನಂದರೆ, ಚರ್ಚಿಲ್ ಒಂದು ಮಾತು ಹೇಳಿ ಹೋಗ್ತಾನೆ, ಯಾವ ದೇಶ ಸುಭಿಕ್ಷೆಯಿಂದ ಬದುಕ್ತದೆ ಅದು ಬದುಕಬಾರ್ದಾದ್ರೆ ಅಲ್ಲಿ ಒಂದು ಜಾತಿ ವಿಷ ಬೀಜ ಬಿತ್ತು ಹೋಗ್ಬೇಕಂತೆ, ಅದನ್ನೇ ಬಿತ್ತು ಹೋಗಿದ್ದಾರೆ ಇವತ್ತು. ಆದರೆ ಅದರ ದುರ್ದೈವ ಏನಪ್ಪ ಅಂದರೆ ಅದನ್ನು ಕೆಲವೊಬ್ಬರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕಿತ್ತಿ ಒಗಿತಕ್ಕಂಥ ಕೆಲಸ ಕೆಲವೊಬ್ಬರು ಈ ದೇಶದಲ್ಲಿ ಮಾಡಿ ಹೋಗಿದ್ದಾರೆ. ನಾನು ಇಲ್ಲಂತ ಹೇಳೋದಿಲ್ಲ. ಅವರು ಯಾವುದೇ ಪಕ್ಷದಲ್ಲಿರಲಿ, ನನಗಿನ್ನೂ ಜ್ಞಾಪಕಿದೆ, ನಾನು ನೋಡಿದ್ದೀವಿ, ನೀವು ನೋಡಿದ್ದೀರಿ. ಆದರೆ ಇವತ್ತು ಯಾವುದೇ ಒಂದು ಪಕ್ಷಕ್ಕೆ ನಾನು ನಿಂದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಪಕ್ಷದಲ್ಲೂ ಕೂಡ ಒಳ್ಳೆಯ ಮನೋಭಾವ ಇರ್ತಕ್ಕಂಥವ್ರು ಇದ್ದರು. ಇದೇ ವಾಜಪೇಯಿ ಅವ್ರನ್ನ ನೆನೆಸ್ಬೇಕಾಗ್ತದೆ. ಒಂದು ಘಟನೆ ಘಟಿಸಿದಾಗ ಆಪ್ ರಾಜ್ ಧರ್ಮ ನಿಭಾನ ಅಂತ ಹೇಳಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ವಾಜಪೇಯಿ ಅವರು ಅಂತೇಳಿ ಹೇಳಬೇಕಾಗ್ತದೆ. ಆದರೆ ಈಗಿನ ಕೆಲವು ವಾಜಪೇಯಿಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ದುರ್ದೈವದ ಸಂಗತಿ ಏನಪ್ಪ ಅಂದರೆ, ಅಧಿಕಾರಕ್ಕಾಗಿ ಯಾರು ಏನು ಬೇಕಾದ ಮಾತನಾಡಿದರೂ ಬಾರಾಕೂನ್ ಮಾಫ್ ಅಂತೀವಲ್ಲ, ಹಂಗಾಗ್ತಾ ಇದೆ. ಆದರೆ ಅಂಥವ್ರನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮೇಲಿನ ಮೇಲೆ ಆಗಬೇಕಾದ್ರೆ ಈ ಥರ ಖಾಜಾ ಬಂದೆ ನಮಾಜ್ ಅವರು ಬರಬೇಕು, ದಿಂಗಾಲೇಶ್ವರ ಮಹಾಸ್ವಾಮಿಗಳು ಒಂದೇ ವೇದಿಕೆ ಮೇಲೆ ಬಂದಾಗ ಮಾತ್ರ ಈ ಭಾರತ ಜಾತ್ಯತೀತ ಭಾರತ ಆಗ್ತದೆ. ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಕಬೀರನ ಒಂದು ಮಾತು ನೆನಪಿಗೆ ಬರ್ತದೆ. ಕಬೀರ್ का एक दुआ ही याद आता है मुझे, जब तुम जग में आए जग हंसे, आगे चलकर ऐसा करते चलो, जब तुम जग से जाओगे जग रोए तुम हंसे ಅಂತ ಹೇಳಿ. ಹಾಗೆ ಇವತ್ತು ಮನುಷ್ಯ ಹುಟ್ಟು ಬಹಳ ಆಕಸ್ಮಿಕ. ಅದು ಯಾವ ಜಾತಿಯಲ್ಲಿ ಹುಡ್ತೀವಿ ಅನ್ನೋದು ನಮಗೂ ಗೊತ್ತಿರಂಗಿಲ್ಲ. ಏನು ಅರ್ಜಿ ಹಾಕಿ ಅಂತರೂ ನಾವು ಹುಟ್ಟಂಗಿಲ್ಲ. ನಾವು ಮುಸಲ್ಮಾನ್ ಮನೆಯಲ್ಲಿ ಹುಡ್ತೀವಿ, ಹಿಂದೂಗಳ ಮನೆಯಲ್ಲಿ ಹುಡ್ತೀವಿ, ಸಿಖ್ರ ಮನೆಯಲ್ಲಿ ಹುಡ್ತೀವಿ ಅಂತೇಳಿ. ಆದರೆ ಹುಟ್ಟಿದ ಮೇಲೆ ಮನುಷ್ಯತ್ವವನ್ನು ಯಾರು ಪ್ರದರ್ಶನ ಮಾಡ್ತಾರೆ ಅವರು ಮಾತ್ರ ಸೂಫಿಗಳಾಗ್ತಾರೆ, ಸಂತರಾಗ್ತಾರೆ. ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇವತ್ತು ಬಹಳ ನೋವಿನಿಂದ ಹೇಳಬೇಕಾಗ್ತದೆ. ಕಬೀರ್ का दुआ ही जो है ना, आगे चलकर ऐसा करते चलो, जब तुम जग से जाए जग रोए तुम हंसे ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾರು ಭೂಮಿ ಮೇಲೆ ಬಂದ ಮೇಲೆ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಸತ್ತಾಗ ಜನ ಅಳ್ತಾರೆ, ಅವ್ರು ಮಾತ್ರ ನಗ್ನಗ್ತಾ ಹೋಗ್ತಾರೆ. ಅಂಥ ಸಂತರು ಸೂಫಿಗಳ ಅವಶ್ಯಕತೆ ಇವತ್ತಿನ ದಿನಮಾನದಲ್ಲಿ ಬಹಳ ಅವಶ್ಯಕತೆ ಇದೆ. ಈಗ ತಾನೇ ನಮ್ಮ ಸತೀಶ್ ಅವರು ಹೇಳಿದರು, ಇವತ್ತು ಈ ಸಮಾಗಮ ಅಧಿಕಾರಕ್ಕಲ್ಲ,
ಅಧಿಕಾರದಲ್ಲಿ ಯಾರು ಇದ್ದು ಜನರ ಮನಸ್ಸನ್ನು ಕೆಡಿಸ್ತಾರಲ್ಲ ಅಂಥವ್ರನ್ನ ಕಿತ್ತು ಒಗಿಲಿಕ್ಕೆ ಸೂಫಿ ಸಂತರು ಸೇರಬೇಕು ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತು ದಿಲ್ಲಿ ಎಷ್ಟೇ ದೂರ ಇದ್ದರೂ ಅದು ಅನೇಕ ಸಾರ್ತಿ ಬರ್ತದೆ ಹೋಗ್ತದೆ. ಆದರೆ ದಿಲ್ಲಿನಲ್ಲಿ ಯಾರನ್ನ ಕೂಡಿಸ್ಬೇಕಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರು ಯಾರಾದರೂ ಒಳ್ಳೆಯವರಿದ್ದರೆ ಅದು ಸೂಫಿಗಳು ಸಂತರು ಅಂಥೇಳಿ ನಾನು ಭಾವಿಸ್ತೀನಿ. ಅಂಥ ಸೂಫಿಗಳನ್ನು ಸಂತರನ್ನು ನೀವು ಸೃಷ್ಟಿ ಮಾಡಬೇಕು. ಈ ಸಂದರ್ಭದಲ್ಲಿ ಸರ್ಕಾರ ಕೇವಲ ಒಂದೇ ಜಾತಿ ಜೊತೆ ಇಲ್ಲ, ಎಲ್ಲ ಜಾತಿ ಜೊತೆ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂಥೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಯಾಕಂದರೆ ನಾನು ನೋಡ್ತೀನಿ ಕೆಲವು ಲೋಕಸಭಾ ಸದಸ್ಯರದಾರೆ, ಶಾಸಕರದಾರೆ, ಅವರು ಜಾತಿ ಮೇಲೆ ಮಾತನಾಡ್ತಾರೆ. ನಾವು ಇಂಥ ನನಗೂ ನನ್ನ ಅಂದಾಜಿನಲ್ಲಿ 63 ವರ್ಷ ಆಗಿದೆ, ಆದರೆ ಇಂಥ ನಾಯಕರನ್ನು ನೋಡಿಲ್ಲ. ಆದರೆ ಅಂಥವ್ರನ್ನು ನೋಡಿ ಸಹನತೆಯಿಂದ ಬಾಳಬೇಕಾದಂಥ ಅನಿವಾರ್ಯತೆ ನಮಗೆ ಬಂದದ್ದು. ಆದರೆ ಇದನ್ನೆಲ್ಲ ಕಿತ್ತು ಹೋಗಬೇಕಾದ್ರೆ ಈ ಸೂಫಿ ಸಂತರ ಸಮಾಗಮ ಮೇಲಿನ ಮೇಲೆ ಆಗಬೇಕು. ವಿಶೇಷವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ನಾವಿಲ್ಲೆಲ್ಲ ಸೇರಿದ್ದೀವಿ. ಈ ಸೇರಿರ್ತಕ್ಕಂಥ ಈ ಸಮಾರಂಭದಲ್ಲಿ ಒಂದು ಸಂದೇಶ ಹೋಗಬೇಕು. ಏನಪ್ಪ ಅಂದರೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯವಾದಂಥ ಜಾತ್ಯತೀತ ರಾಜ್ಯ ಆಗಲಿ ಅನ್ನೋದೇ ನಮ್ಮ ಸಂದೇಶ ಹೋಗಬೇಕು ಅನ್ನತಕ್ಕಂಥ ಆಶಾಭಾವನೆ ಇಟ್ಕೊಂಡು ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಇವತ್ತು ನಮ್ಮ ಹಿರಿಯರಾದಂಥ ಸಲೀಂ ಅಹ್ಮದ್ ಅವರು, ನಾಸೀರ್ ಅವರು ಈ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಬರ್ತಕ್ಕಂಥ ಮಾತನಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾವಾಗಲೂ ಕೂಡ ಈ ರಾಜ್ಯ ಜಾತ್ಯತೀತವಾಗಿ ಬದುಕಿದೆ, ಜಾತ್ಯತೀತವಾಗಿ ಉಳಿತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಅಂಥ ಶಕ್ತಿಗೆ ಒಂದು ಧಾರೆ ಏರಿತಕ್ಕಂಥ ಇಂಥ ಕಾರ್ಯಕ್ರಮ ಮಾತ್ರ ಮೇಲಿಂದ ಮೇಲೆ ಆಗಲಿ ಅಂಥೇಳಿ ನಾನು ಹಾರೈಸ್ತೀನಿ. ಅಂಥದ್ದಾದಾಗ ಮಾತ್ರ ಆ ಶಕ್ತಿ ನಮಗೆ ಭಗವಂತ ಅಲ್ಲ ಕೊಡ್ತಾನೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ನಾನು ಏನೇ ಹೇಳಲಿಕ್ಕೆ ಹೋಗೋದಿಲ್ಲ. ಅನೇಕ ಪರಂ ಪೂಜ್ಯರು ಮಾತನಾಡಬೇಕಾಗಿದೆ, ಸೂಫಿಗಳು ಮಾತನಾಡಬೇಕಾಗಿದೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕೋಣ ಅಂಥೇಳಿ ಹಾರೈಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.